ಬ್ರೋ ಏನ್ ಬ್ರೋ ಎಲ್ಲ ಉದ್ದದ್ದು ಹೇಳ್ತಿದ್ದೀರಾ? ಇಟ್ಕೆ ಬರೋದು ಇಷ್ಟೇ ಅಲ್ವಾ? ಎರಡು ಉದ್ದ ಎರಡು ಅಗಲ ಅಲ್ವಾ ಬರೋದು? ಇಲ್ಲ ಇಲ್ಲ, ಇದೇನಂತಂದ್ರೆ ಇದನ್ನ ಕರೆಕ್ಟ್ ಆಗಿ ನೋಡ್ಕೋ. ಇದನ್ನ ಓಕೆ ಇಂಗ್ಲಿಷ್ ಮಣ್ಣು ಅಂತಾರೆ. ಇದಕ್ಕೆ ಇದನ್ನ? ಸ್ವಲ್ಪ ಹೌದು, ಇದಕ್ಕೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ. ಓಕೆ ಯಾವ ತರ ಅಂತಂದ್ರೆ ಇದು ಎಲ್ಲಾನು ಒಂದೇ ಲೈನ್ ಆಗಿ ಒಂದು ಕೋರ್ಸ್ ಫುಲ್ ಸ್ಟ್ರೈಟ್ ಇರ್ತೈತೆ. ಇನ್ನೊಂದ್ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಟೈಪ್ ಅಲ್ಲಿ ಬರ್ತದೆ, ಎರಡು ಅಡ್ಡ ಅಡ್ಡ ಬರ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದಕ್ಕೆ. ಈಗ ನಾರ್ಮಲ್ ಆಗಿ ನೀವು ಅದನ್ನ ಏನ್ ಹೇಳಿದ್ರಿ, ಒಂದ್ ಎರಡು ಉದ್ದ, ಉದ್ದ, ಎರಡು ಎರಡು ಅಗಲ. ಅಗಲ. ಅದೇನಂತಾನೆ ಅದು ಫ್ಲೇಮಿಶ್ ಬಾಂಡ್ ಅಂತಾರೆ. ಓಕೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ. ಈಗ ನಮ್ದು ಇದೇನಿದೆ ಇದು ಇಂಗ್ಲಿಷ್ ಬಾಂಡ್, ಇದಕ್ಕೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ. ಓಕೆ ಯಾವ ತರ ಅಂತ ಇದಕ್ಕೆ ಸ್ಕಿಲ್ಡ್ ಲೇಬರ್ ಬೇಕು, ಮತ್ತೆ ಇದಕ್ಕೆ ಸ್ವಲ್ಪ ವೇಸ್ಟ್ ಆಗ್ಬೋದು. ಏನಂತಾರೆ ಇಟ್ಕೆಗೆಲ್ಲ ಪೀಸ್ ಎಲ್ಲ ಇರಕ್ಕಾಗಲ್ಲ. ಓಕೆ ಸೊ ಬಟ್ ಏನಂತಂದ್ರೆ ಸ್ಟ್ರೆಂತ್ ವೈಸ್ ಇದಕ್ಕೆ ನಿಮ್ಗೆ ಚೆನ್ನಾಗಿರ್ತೈತೆ. ಅದಕ್ಕೆ ಇದನ್ನೇ ಯೂಸ್ ಮಾಡೋದು. ಒಂದ್ ಸ್ವಲ್ಪ ಜನ ಹೇಳ್ತಾರೆ ಸರ್ ಅದ್ ಮಾಡ್ಬಿಡೋಣ ಅಂತ ಮೇಸ್ತ್ರಿಗಳೆಲ್ಲಾನು. ಅದೇನಕ್ಕೆ ಅಂತಂದ್ರೆ ಸ್ಕಿಲ್ಡ್ ಲೇಬರ್ ಅವಶ್ಯಕತೆ ಇರಲ್ಲ. ಹಾಗಾಗಿ ಅದಕ್ಕೆ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ ಆಮೇಲೆ ಈಸಿ, ಅದು ಅವ್ರ ಕೆಲಸ ಬೇಗ ಆಗ್ತದೆ ಅಂತ ಆತರ ಮಾಡ್ಕೊಂತಾರೆ. ಬಟ್ ಏನಂತಂದ್ರೆ ಇದೇ ಬೆಸ್ಟ್.